ಬಹಳ ದಿನಗಳ ಹಿಂದೆ ಆಗಬೇಕಾಗಿದ್ದು ಈಗ ಬಿಜೆಪಿಯಲ್ಲಿ ಆಗಿದೆ. ಈಗ ಭಾರಿ ಬೆಳವಣಿಗೆ ಅಂತ ಇದನ್ನು ಕರೀತಾ ಇದ್ರು. ಇದೇನು ಭಾರಿ ಬೆಳವಣಿಗೆ ಏನಲ್ಲ. ಬಿಜೆಪಿಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಬಹಳ ದಿನಗಳಿಂದ ಹಿಂದೆ ಆಗಬೇಕಾಗಿತ್ತು ಅನ್ನೋದು ಆ ಪಕ್ಷದಲ್ಲಿರೋರು ಹೇಳ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಇಷ್ಟು ದಿನ ಇವರಿಗೆ ಮಾತನಾಡಕ್ಕೆ ಬಿಟ್ಟಿದ್ದೇ ಹೆಚ್ಚು ಅನ್ನುವಂಥ ಮಾತುಗಳನ್ನು ಪಕ್ಷದಲ್ಲಿರುವಂಥ ನಾಯಕರುಗಳು ಆಡ್ತಾ ಇದ್ದಾರೆ. ಯತ್ನಾಳ್ ಬಳಿಕ ಈಗ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರಿಗೂ ಕೂಡ ಉಚ್ಚಾಟನೆ. ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ನ ಉಚ್ಚಾಟನೆ ಮಾಡಿದ್ದಾರೆ. 6 ವರ್ಷಗಳ ಕಾಲ ಬಿಜೆಪಿಯಿಂದ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಪಕ್ಷದಿಂದ ಕಿಕ್ಔಟ್. ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ರು ಈ ಶಾಸಕರು. ಎಸ್ ಟಿ ಅವರನ್ನ ಕರೆದು ಮಾತನಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಯಾವುದು ಪ್ರಯೋಜನ ಆಗಿರಲಿಲ್ಲ. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಎಷ್ಟೋ ಸಲ ಕರೆದಿದ್ರು, ಮಾತನಾಡಿದ್ರು. ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಯಾವುದು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಮುಖ್ಯಮಂತ್ರಿಗಳನ್ನ ಹೊಗಳುತ್ತಾ ಇದ್ರು, ಉಪಮುಖ್ಯಮಂತ್ರಿಗಳನ್ನ ಹೊಗಳುತ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಅಧಿಕಾರ ನಡೀತಾ ಇರುವಂಥ ಸರ್ಕಾರದಲ್ಲಿ ಅದ್ರ ಬಗ್ಗೆ ಹೊಗಳುತ್ತಾ ಇದ್ರು. ಅದು ಒಂದು ರೀತಿಯಾಗಿ ಬಿಜೆಪಿಗೆ ಮುಜುಗರ ಆಗ್ತಾ ಇತ್ತು. ಯಾಕಪ್ಪ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇರೋದಲ್ಲಿ ವಿಚಾರದಲ್ಲಿ ಅಂತ ಕೇಳ್ತಾ ಇದ್ರು ಅನೇಕರು. ಬಟ್ ಯಾವುದು ಶಿಸ್ತು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. 2 ವರ್ಷಗಳ ಬಳಿಕ ಈಗ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಈಗ ಹೋಗಿ ತಲುಪಿದೆ. ಇಬ್ಬರು ಶಾಸಕರನ್ನ ಉಚ್ಚಾಟನೆಗೊಳಿಸಿದ್ದಾರೆ. ನಾನಾಗಲೂ ಹೇಳ್ತಾ ಇದ್ದೆ, ರೋಗಿ ಬಯಸಿದ್ದು ಕೂಡ ಹಾಲು ಅನ್ನ, ವೈದ್ಯರು ಹೇಳಿದ್ದು ಕೂಡ ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಇಬ್ಬರನ್ನೂ ಕೂಡ ತಮಗೆ ಉಚ್ಚಾಟನೆ ಮಾಡಬೇಕು ಇವರು ಅಂತಲೇ ಬಯಸ್ತಾ ಇದ್ದು. ಕಾರಣ ಅವರಿಗೆ ಪಕ್ಷ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಪಕ್ಷದಿಂದ ಆಚೆ ಹೋಗೋದಾಗಿದ್ದಿದ್ರೆ ಶಾಸಕ ಸ್ಥಾನ ಹೋಗ್ತಾ ಇತ್ತು. ಹಾಗಾಗಿ ಶಾಸಕ ಸ್ಥಾನನೂ ಉಳಿಬೇಕು, ಜೊತೆಗೆ ನನ್ನನ್ನು ಪಕ್ಷದಿಂದನೂ ಹೋಗಬೇಕು ಅನ್ನುವಂತಹ ಯೋಚನೆಯಲ್ಲಿ ಅನೇಕ ರೀತಿಯಾದಂಥ ಹೆಜ್ಜೆಗಳನ್ನು ಇಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇಲ್ಲಿಯವರೆಗೂ ಒಂಚೂರು ಕಟ್ಟಿ ಹಾಕಿದಂಥ ಹಕ್ಕಿಗಳಂತೆ ಹಾರಾಡ್ತಾ ಇದ್ದಂಥ ಇವರಿಬ್ಬರು ಕೂಡ ಈಗ ಸ್ವತಂತ್ರ ಹಕ್ಕಿಗಳಂತೆ ಹಾರಾಡುವಂಥ ಪರಿಸ್ಥಿತಿ ಇದೆ.